ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಒಂದು ಸುಮಾರು 1123 ಜನನ ಕಾರ್ಮಿಕ ಬಂದಂತ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ತಾಲೂಕು ವೈಸು ಡಿಸ್ಟಿಕ್ ವೈಸು 2018 2019 ಆದೇಶ ಮಾಡಿತ್ತು. ಅವರಿಗೆ ಮಾಸಿಕವಾಗಿ 6,000 ರೂಪಾಯಿ ಗೌರವಧನ ಮತ್ತು 1,000 ರೂಪಾಯಿ TAD ಅಂತ ಅದಲ್ಲದೆ ಕಮಿಷನ್ ಆಧಾರದ ಮೇಲೆ ಅವರಿಗೆ ಆದೇಶ ಮಾಡಿ ಅಪಾಯಿಂಟ್ ಮಾಡಿತ್ತು. ಆದರೆ ಏಕಾಏಕಿ 2023 ಎಲ್ಲ 1,123 ಜನನು ಕೆಲಸದಿಂದ ತೆಗೆದುಹಾಕಬೇಕು ಕ್ರಮ ವಹಿಸೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಸೂಚನೆ ನೀಡಿತ್ತು. ಅದು ಗೊತ್ತಾದ ಮೇಲೆ ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ನಮಗೆ ವಯಸ್ಸಾಗಿದೆ, ಈಗಾಗಲೇ ಸುಮಾರು ಜನ 40-45 ಆಸುಪಾಸಿನಲ್ಲಿದ್ದಾರೆ, ಈ ಸಮಯದಲ್ಲಿ ಕೆಲಸದಿಂದ ಕಿತ್ತಾಕ್ಬಿಟ್ರೆ ಅವರಿಗೆ ಜೀವನ ನಿರ್ವಹಣೆಗೆ ಕಷ್ಟ ಆಗುತ್ತೆ, ಮದುವೆ ಆಗಿದೆ, ನಮಗೆ ಬೇರೆ ಎಲ್ಲೂ ಕೆಲಸ ಸಿಗಲ್ಲ, ಅದರಿಂದ ಅವ್ರ ಕೆಲಸನ ಕಾಯಂಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ರಿಟ್ ಅರ್ಜಿ ಸಲ್ಲಿಸಿದ್ವಿ. ಅದ್ರ ಜೊತೆಗೆ ಮಾಸಿಕವಾಗಿ 6,000 ರೂಪಾಯಿ ಏನು ಗೌರವಧನ ಕೊಡ್ತಿದ್ರು ಅದನ್ನು ಕೂಡ ಕೊಟ್ಟಿಲ್ಲ, ಅದನ್ನು ಕೂಡ ಅರಿಯರ್ಸ್ ಎಲ್ಲ ಕೊಡಬೇಕು ಅಂತ, ಆಮೇಲೆ 1,000 ರೂಪಾಯಿ ಕೂಡ ಅದನ್ನು ಕೂಡ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ರಿಟ್ ಅರ್ಜಿ ಸಲ್ಲಿಸಿದ್ವಿ. ಮಾನ್ಯ ಉಚ್ಚ ನ್ಯಾಯಾಲಯ ವಿಚಾರಣೆ ಮಾಡಿ ನಮ್ಮ ಯಾರು ಅಭ್ಯರ್ಥಿಗಳನ್ನ ಯಾರನ್ನು ಕೆಲಸದಿಂದ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಅದರ ಜೊತೆಗೆ ಅದು ಕೇಸ್ ಪೆಂಡಿಂಗ್ ಇದ್ದು ವಿಚಾರಣೆ ಹಂತದಲ್ಲಿ ಇರಬೇಕಾದ್ರೆ ಕಾರ್ಮಿಕ ಇಲಾಖೆ ಮಾನ್ಯ ಕರ್ನಾಟಕ ಸರ್ಕಾರದವರು ಗುತ್ತಿಗೆ ಆಧಾರದ ಮೇಲೆ ಅದೇ ಕೆಲಸಕ್ಕೆ ಮತ್ತೆ ನೇಮಕ ಮಾಡೋದಕ್ಕೋಸ್ಕರ ಕ್ರಮ ವಹಿಸಿದ ಕಾರಣ ಅದು ಗೊತ್ತಾದ ಕೂಡಲೇ ರಿಟ್ ಅರ್ಜಿಯಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿ ಅದಕ್ಕೂ ಕೂಡ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅರ್ಜಿ ಸಲ್ಲಿಸಿದ್ವಿ. ಮಧ್ಯಂತರದಲ್ಲಿ ಅದನ್ನು ಪುರಸ್ಕರಿಸಿ ಅದು ಮಾನ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿ. ಆಮೇಲೆ ಕೋವಿಡ್ ಸಮಯದಲ್ಲಿ ಎಲ್ಲ ಏನೇನು ಬೇಕೋ ಎಲ್ಲ ಕೋವಿಡ್ ಸಮಯದಲ್ಲಿ ಯಾರ್ಯಾರು ಕಷ್ಟಪಡ್ತಿದ್ರು ಅವ್ರಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋದಾಗಲಿ, ತುರ್ತು ಚಿಕಿತ್ಸೆ ಕೊಡಿಸೋದಾಗಲಿ, ಈ ಥರ ಏನಿದೆ ಎಲ್ಲ ಥರದ ಕೆಲಸನೂ ಜೀವ ಒತ್ತೆ ಇಟ್ಟು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೆ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ಕರ್ನಾಟಕ ಸರ್ಕಾರ ಅವ್ರ ಕೆಲಸನ ಪರ್ಮನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳು ಕೇಳ್ಕೊಳ್ತಾರೆ. 2018 ಕೆಲಸ ಮಾಡ್ತಾ ಇದ್ದೀವಿ. ಕಾರ್ಮಿಕ ಬಂಧು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದೀವಿ. ನಾವು ಕಾರ್ಮಿಕರುಗಳಿಗೆ ನೋಂದಣಿ ಮಾಡಿಸೋಂಥದ್ದು, ಕಟ್ಟಡ ಕಾರ್ಮಿಕರು ಅಥವಾ ಅಸಂಘಟಿತ ಕಾರ್ಮಿಕರುಗಳನ್ನ ನೋಂದಣಿ ಮಾಡಿಸೋಂಥದ್ದು, ಅವ್ರಿಗೆ ಅವ್ರದ್ದು ಕಾರ್ಡ್ಗಳನ್ನ ರಿನ್ಯೂವಲ್ ಮಾಡಿಕೊಡೋಂಥದ್ದು, ಅವರಿಗೆ ಜಾಗೃತಿ ಮೂಡಿಸೋಂಥದ್ದು, ಅವ್ರಿಗೆ ಬರೋಂಥ ಸೌಲಭ್ಯಗಳನ್ನ ಕೊಡಿಸೋಂಥದ್ದು, ಅವ್ರಿಗೆ ಮದುವೆ ಆದರೆ ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತಾರೆ, ಅವರು ನ್ಯಾಚುರಲ್ ಡೆತ್ ಆದರೆ, ಆಕ್ಸಿಡೆಂಟ್ ಡೆತ್ ಆದರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಅಂತೆಲ್ಲ ಕೊಡ್ತಾರೆ, ಅದನ್ನೆಲ್ಲ ಕೊಡಿಸೋಂಥದ್ದು ಆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದು. ಸತತವಾಗಿ ಕೆಲಸ ಮಾಡಿಸ್ಕೊಂಡು ಇವಾಗ ಹೋದ ವರ್ಷ 2023 ಆಗಸ್ಟ್ ತಿಂಗಳಲ್ಲಿ ಕಾರ್ಮಿಕ ಬಂಧುಗಳು ಬೇಡ ಮತ್ತು ಎಲ್ಲ ಸೇವಾ ಕೇಂದ್ರಗಳನ್ನ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಕರ್ನಾಟಕ ಸರ್ಕಾರದ ಸಚಿವರು ಒಂದು ಕ್ರಮ ವಹಿಸಬೇಕು ಅಂತ ಒಂದು ಆದೇಶ ಹೊರಡಿಸವ್ರೆ. ಆ ಆದೇಶ ಬೇಡ, ನಮ್ಮನ್ನೆಲ್ಲ ಕೆಲಸಕ್ಕೆ ತೆಗಿಬೇಡ್ರಿ, ನಾವು ನಿರುದ್ಯೋಗಿಗಳಾಗ್ತೀವಿ, ಏಜ್ ಬಾರ್ ಆಗಿದೆ, ಸುಮಾರು 6 ವರ್ಷ 5 ವರ್ಷ ಕೆಲಸ ಮಾಡಿದ್ದೀವಿ, ಹಾಗಾಗಿ ತೆಗಿಬೇಡಿ ಅಂತ ಹೇಳ್ಬಿಟ್ಟು ಮನವಿಯೆಲ್ಲ ಕೊಟ್ಟು ಕೇಳ್ಕೊಂಡಿದ್ದೀವಿ. ಹಂಗಿದ್ರೂ ಅವರು ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸ್ದಲ್ಲೇ ಬೇರೆ ಈಗ ಹೊರಗುತ್ತಿಗೆ ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಸೇವಾ ಕೇಂದ್ರ ಜಿಲ್ಲೆ ತಾಲೂಕುಗಳೆಲ್ಲ ಮಾಡಿಕೊಂಡು ಹೊರಗುತ್ತಿಗೆ ಕೊಡಬೇಕು ಅಂತೇಳಿ ಮಾಡ್ತಾವ್ರೆ. ದಯಮಾಡಿ ಅದನ್ನು ನಿಲ್ಲಿಸ್ಬೇಕು. ಅವರು ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಬಡವರು ನಾವೆಲ್ಲ ಕಾರ್ಮಿಕ ಬಂಧುಗಳನ್ನ ಮತ್ತೆ ಕೆಲಸಕ್ಕೆ ಅವ್ರನ್ನ ಪರ್ಮನೆಂಟ್ ಮಾಡಬೇಕು, ನಮ್ಗಳಿಗೊಂದು ಜೀವನಕ್ಕೆ ಆಧಾರ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಅವ್ರನ್ನ ವಿನಂತಿ ಮಾಡ್ಕೊಡ್ತೀವಿ. ನಿರಂತರ ಹೋರಾಟ ಮಾಡ್ತೀವಿ. ಬಟ್ ಯಾವುದೇ ರೀತಿ ಆಯ್ತಂದ್ರೆ ನಮ್ಗೆ ವಕೀಲ ಸಾಹೇಬ್ ಹೇಳಿದಾಗೆ ಅವ್ರು ಮುನ್ನ ತಡೆಯಾಜ್ಞೆದ್ರು ಕೂಡ 5ನೇ ತಾರೀಕಿಗೆ ತಡೆಯಾಜ್ಞೆದ್ರು ಕೂಡ ಅವರು ಕೂಡ ಯಾವುದೇ ರೀತಿ ಒಂದು ಕಿವಿಗೆ ಹಾಕೋದೆ ಡೇಟ್ಗಳನ್ನ ಮಂದಿ ಕೊಡ್ಬೋದು ಮತ್ತು ಏನೋ ಒಂದು ಲೆಕ್ಕ ಕಾಣ್ಕೊಡ್ಬೋದು. ಮುಂದೆ ಆಯ್ತು ಅಂದರೆ ನಾವು ನಿರಂತರ ಹೋರಾಟ ಮಾಡೋಕ್ಕೂ ಬೇಸೋದಿಲ್ಲ. ಮತ್ತು ಈಗ ಆಲ್ರೆಡಿ ಈಗ ಕೆಲಸ ಮಾಡೋ ಸಂದರ್ಭದಲ್ಲಿ ಕಾರ್ಮಿಕ ಬಂಧುಗಳು ತೀರ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಯಾವುದೇ ರೀತಿ ಪ್ರೋತ್ಸಾಹನ ಸಿಕ್ಕೇ ಇಲ್ಲ. ಅಂಥವುಗಳನ್ನು ಈಗ ಮಾಡಿದ್ರೆ ಈಗ ನಮ್ಮ ಜೀವನ ಪೂರ್ತಿ ಅಧೋಗತಿಯಾಗಿದೆ. ನಮ್ಗೆ ನ್ಯಾಯ ಅಂತಂದರೆ ಅನ್ಯಾಯ ಎಷ್ಟು ಅನ್ಯಾಯ ಮಾಡಿಬಿಟ್ಟಿದ್ರೆ ಏಕಾಏಕಿ ತೆಗೆದುಬಿಟ್ಟಾಗ ನಾವು ಈಗ ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಉಗ್ರ ಹೋರಾಟ ಮಾಡ್ತೀವಿ, ನಿರಂತರ ಹೋರಾಟ ಮಾಡ್ತೀವಿ. ಆಯಿತು ಅಂದರೆ ಉಪವಾಸ ಸತ್ಯಾಗ್ರಹ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತೇವೆ. ಇವ್ರಿಗೂ ತೊಂದರೆ ಆಗಿದೆ, ಅವ್ರಿಗೂ ತೊಂದರೆ ಆಗಿದೆ. ಅದರಿಂದ ಸರ್ಕಾರ ಕ್ರಮ ವಹಿಸಿ ಅವ್ರಿಗೇನು ಸೌಲಭ್ಯಗಳು ಒದಗಿಸಿದ್ರೆ ಅವರು ಹೋರಾಟನ ಮಾಡಿದ್ರೆ ಅದ್ರ ಬಗ್ಗೆ ಗಮನ ವಹಿಸ್ತಾರೆ. ಇದೇ ಥರ ಮಾಡ್ತಾ ಇದ್ರೆ ಮುಂದಿನ ದಿನಗಳೇ ಉಗ್ರ ಹೋರಾಟಕ್ಕೆ ಅವರು ದಾರಿ ಮಾಡಬೇಕು ಆರ್ಡರ್ ಸಿಕ್ಕಿದೆ. ಅದರಿಂದ ಸರ್ಕಾರನೂ ಸಹ ಆ ಆದೇಶನ ಪಾಲನೆ ಮಾಡಿ ಇವ್ರಿಗೆ ಪರ್ಮನೆಂಟ್ ಮಾಡಿ ಇವ್ರಿಗೆ ಏನೇನು ಫೆಸಿಲಿಟಿ ಬರಬೇಕು ಅದನ್ನು ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ.